ಹಾಯ್, ದಿಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಒಂದು ಅನಾಲಿಸಿಸನ್ನು ಫಾರ್ ಮಂಡೇಗೆ ಯಾವ ರೀತಿ ಎಲ್ಲ ಟ್ರೇಡ್ ತೊಗೊಳ್ಬೋದು ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ನಾನು ರೈಟ್ನು ನಿಫ್ಟಿಯ ಒಂದು ಚಾರ್ಟಲ್ಲಿ ನಿಮಗೆ ಅನಾಲಿಸಿಸನ್ನು ಮಾಡೋದು ಹೇಗೆ, ಹಾಗೆ ಮಂಡೇಗೆ ಯಾವ ರೀತಿ ನಾವು ಟ್ರೇಡ್ ಎಲ್ಲ ನಾವು ತೊಗೊಳ್ಬೋದು ಅನ್ನೋದು ಕೂಡ ನೋಡೋಣ. ಈಗ ಕಂಟಿನ್ಯೂಸ್ ಏನಾಗಿದೆ, ಮಾರ್ಕೆಟು ಹೈಯರ್ ಎಂಡಲ್ಲಿ ನಮಗೆ ಕ್ಲೋಸ್ ಆಗ್ತಾ ಇದೆ. ಕಂಟಿನ್ಯೂಸ್ ಲಾಸ್ಟ್ ವೀಕಿಂದನೂ ನಮಗೆ ಅಪ್ ಮಾರ್ಕೆಟೇ ಸಿಗ್ತಾಯಿದೆ. ಸೊ ನಮ್ಗೆ ಆಲ್ಮೋಸ್ಟ್ ಈ ಗ್ಯಾಪಿಂದ 3 ಡೇಸ್ ಹಾಲಿಡೇಯಿಂದ ಮಂಡೇಗೆ ಯಾವ ರೀತಿ ಒಂದು ಮಾರ್ಕೆಟ್ ಓಪನ್ ಆಗ್ಬೋದು ಅನ್ನೋದು ಕೂಡ ನೋಡೋಣ. ಪ್ರೆಸೆಂಟ್ ರೈಟ್ನು ನನಗೆ ಒಂದು ಮಂಡೇ ಒಂದು ಈಗಿನ ಒಂದು ಕರೆಂಟ್ ಒಂದು ಗ್ಲೋಬಲ್ ಮಾರ್ಕೆಟ್ ತೊಗೊಂಡ್ರೆ ಗ್ಯಾಪ್ ಅಪ್ಪಲ್ಲಿ ತೋರಿಸ್ತಿದೆ. ಬಟ್ ಟುಮಾರೋ ಮಾರ್ನಿಂಗ್ ವಿ ನೀಡ್ ಟು ಸಿ ವೇರ್ ಎಕ್ಸಾಕ್ಟ್ಲಿ ಅವ್ರ ಮಾರ್ಕೆಟ್ ಓಪನ್ಸ್. ಎಲ್ಲ ಒಂದು ಸಿನಾರಿಯೋ ಯಾವ ರೀತಿ ಓಪನ್ ಆದರೆ ಹಾಗೆ ಎಲ್ಲ ನಾವು ಟ್ರೇಡ್ ತೊಗೊಳ್ಬೋದು ಅನ್ನೋದು ಕೂಡ ನೋಡೋಣ. ಸೊ ನಮಗೆ ಕಂಟಿನ್ಯೂಸ್ ಏನಾಗಿದೆ, ಈಗ ನಿಫ್ಟಿ ಕೂಡ ಆಲ್ಮೋಸ್ಟ್ ಎಲ್ಲ ತುಂಬ ಹೈಯಲ್ಲಿ ಪೀಕಲ್ಲಿ ಇದೆ. ನಮಗೆ ಮಂಡೇ ಕೂಡ ಒಂದು ಗ್ಯಾಪ್ ಅಪ್ಪಿನ ಒಂದು ಸೈನ್ ಈಗ ಕಾಣಿಸ್ತಾ ಇದೆ. ಸೊ ಅದು ಕೂಡ ಆಗೋಣ. ಏನಾದ್ರು ಇನ್ ಕೇಸ್ ಗ್ಯಾಪ್ ಅಪ್ ಆಯಿತು ಅಂತಂದರೆ, ಈಗ ಪ್ರೆಸೆಂಟ್ ಎಲ್ಲಿದ್ದೀವಿ ನಾವು 23,850 ಹತ್ರ ಇದ್ದೀವಿ ಪ್ರೆಸೆಂಟ್, ರೈಟ್ ಅಲ್ಲ? ಇನ್ ಕೇಸ್ ಗ್ಯಾಪ್ ಅಪ್ ಆಯಿತು ಅಂತಂದರೆ ವೆರ್ ಇಸ್ ದ ಎಂಡ್ ಪಾಯಿಂಟ್ ಫಾರ್ ದ್ಯಾಟ್? ರಿವರ್ಸ್ ಪಾಯಿಂಟ್ ಯಾವುದು ಆಗ್ಬೋದು ಅಂತಂದರೆ ನನಗೆ ಇಮಿಡಿಯೇಟಾಗಿ ಕಾಣಿಸ್ತಾ ಇರೋದೆ 24,000. ಆಲ್ರೆಡಿ ಅವು ಮಾರ್ಕ್ಡಿಯ ನಾನೊಂದು ಸ್ಲ್ಯಾಬ್ ಕೂಡ ಹಾಕಿದ್ದೀನಿ. ಇದು ಒಂದು ಫಸ್ಟ್ ಒಂದು ರಿವರ್ಸಲ್ ಏರಿಯಾ. ಅದೇನಾದ್ರು ಹೈಯರ್ ಎಂಡ್ ಮತ್ತೆ ಇದಾಯಿತು ಅಂತಂದರೆ 24,200 ನಮ್ಮ ಕೀ ಏರಿಯಾ ಆಗುತ್ತೆ. ಈಗ ಹೋಗಿ ಈಗ ಬರಲಿಕ್ಕೂ ಚಾನ್ಸಸ್ ಇದೆ. ಸೊ ವಿಲ್ ವೆಯ್ಟ್ ಆ್ಯಂಡ್ ವಾಚ್. ಯಾಕಂತಂದರೆ ಕಂಟಿನ್ಯೂಸ್ ಆಗಿ ನಮಗೆ ಹೈಯರ್ ಎಂಡಲ್ಲಿ ಕ್ಲೋಸ್ ಆಗ್ತಾ ಇರೋದ್ರಿಂದ ವಿತೌಟ್ ಕನ್ಫರ್ಮೇಷನ್ ವಿ ಕೆನಾಟ್ ಟೇಕ್ ದ ಟ್ರೇಡ್. ಓಕೆ, ಒನ್ಸ್ ಪ್ರೈಸ್ ಆ್ಯಕ್ಷನಲ್ಲಿ ಕನ್ಫರ್ಮೇಷನ್ ಆದ ನಂತರ ನಾವು ರಿವರ್ಸಲ್ ಟ್ರೇಡ್ಗೆ ವಿ ಕ್ಯಾನ್ ಪ್ಲ್ಯಾನ್ ಫಾರ್ ದ್ಯಾಟ್. ಅಂಟಿಲ್ ಅನ್ಲೆಸ್ ಒಂದು ಹೈಯರ್ ಅಪ್ ಮಾರ್ಕೆಟೇ ಇಂಟ್ಯಾಕ್ಟ್ ಆಗಿದೆ. ಸೊ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಿ ಅದ ನಂತರ ನಾವು ಒಂದು ಸ್ಟಾಪ್ ಲಾಸನ್ನು ಇಟ್ಕೊಂಡು ಟ್ರೇಡ್ಗೆ ಒಂದು ಟ್ರೈ ಮಾಡ್ಬೋದು. ಯಾಕಂತಂದರೆ ಅಷ್ಟು ಈಸಿಯಾಗಿ ಮೇಲಕ್ಕೆ ಹೋದಾಗ ಕೆಳಗಡೆಗೆ ಸೆಲ್ಲರ್ಸ್ ಇದು ಬಿಟ್ಕೊಡೋದಿಲ್ಲ, ಅಲ್ಲಿ ಹೋಲ್ಡ್ ಮಾಡಿಸ್ತಾರೆ. ಸೊ ಹಾಗಾಗಿ ನ್ಯೂ ಬಯರ್ಸ್ ಬಂದು ಪಿಕಪ್ ಆಗ್ತಾ ಇರ್ತಾರೆ. ಹಾಗಾಗಿ ಒಂದು ವೆಯ್ಟ್ ಮಾಡಬೇಕು. ಕನ್ಫರ್ಮೇಷನ್ಸ್ ಇಲ್ಲ, ಇಲ್ಲಿಗೆ ಬಯರ್ಸು ದೇ ಆರ್ ಸೊ ಇದಾಗ ಅವ್ರಿಗೆ ತಗ್ಗ ಅಂದರೆ ಸೋತೋಗಿದ್ದಾರೆ, ಮೇಲೆ ಹೋಗಿ ದೇ ಕೆ ನಾಟ್ ಮೂವ್, ಮತ್ತು ಇಲ್ಲಿಂದ ಫರ್ದರ್ ಮೇಲಕ್ಕೆ ಹೋಗೋಕ್ಕಾಗಲ್ಲ ಅಂತ ಕನ್ಫರ್ಮೇಷನ್ ಆಗಬೇಕು ನಮಗೆ. ಸೊ ಕನ್ಫರ್ಮೇಷನ್ಸ್ ಕ್ಯಾಂಡಲು ಗೊತ್ತಿದೆ ಯಾವ ಥರ ಒಂದು ರಿವರ್ಸಲ್ ಕ್ಯಾಂಡಲ್ಸು. those who know the better price action and those who are my students, they know well where to ರಿವರ್ಸಲ್ ಟ್ರೇಡ್ ತೊಗೊಳ್ಬೇಕು ಅನ್ನೋದು ಗೊತ್ತಿದೆ. ಸೊ ಆ ಪಾಯಿಂಟ್ ನೋಡಿಕೊಂಡು ಟ್ರೇಡ್ ಮಾಡುವಂಥದ್ದು. ಸೊ ನಾವು ಲೆವೆಲ್ಸ್ ಬೇಸಲ್ಲಿ ನೋಡ್ತೀವಿ ಅಂತಂದರೆ ಇಮಿಡಿಯೇಟು 24,000, ಅದು ಬಿಟ್ಟರೆ 24,200. ಏನಾದ್ರು ಇನ್ ಕೇಸ್ 24,000ನಲ್ಲೇ ನಮಗೆ ರಿವರ್ಸಲ್ ಇತ್ತು ಅಂತಂದರೆ ವಿ ಕೀಪಿಂಗ್ ದಟ್ ಕ್ಯಾಂಡಲ್ ಹೈ ಆಸ್ ಎ ಸ್ಟಾಪ್ ಲಾಸ್ ವಿ ಕ್ಯಾನ್ ರಿವರ್ಸಲ್ಗೆ ಒಂದು ಟ್ರೈ ಮಾಡಬಹುದು. ಬಟ್ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಬೇಕಾಗತ್ತೆ. ದಿಸ್ ಇಸ್ ದ ನನಗೆ ರೆಸಿಸ್ಟೆನ್ಸ್ ಪಾಯಿಂಟ್ ಫಸ್ಟ್ ಬಂದುಬಿಟ್ಟು 24. ಈ ಒಂದು ಏರಿಯಾ ಈಸಿಯಾಗಿ ಕಾಣಿಸ್ತಾ ಇದೆ. ಸೊ ತದನಂತರ ಆಮೇಲೆ ಅಲ್ಲಿಂದ ಬಂತು ಅಂತಂದರೆ ಈ ಏರಿಯಾವರೆಗೂ ಜರ್ನಿ ನಮಗೆ ಸಿಗುತ್ತೆ. ಯಾವುದಾದ್ರು 23,800 ಅಲ್ವಾ? ಈ ಏರಿಯಾ ಎಲ್ಲ ನಮಗೆ ಒಂದೊಂದು ಮೇಜರ್ ಲೆವೆಲ್ ಆಗಿ ಇದಾಗುತ್ತೆ. ಏನಾದ್ರು ಅದನ್ನು ಬ್ರೇಕ್ ಆಯಿತು ಅಂತಂದರೆ ಡೌನ್ ಸೈಡ್ 23,500 ವಿ ಕ್ಯಾನ್ ಈಸಿಲಿ ಒಂದು ರೀಚ್ ಆಗೋಕ್ಕೆ ಸಾಧ್ಯತೆ ಇದೆ ಡೌನ್ ಸೈಡಿಗೆ. ಇದು ಫಾರ್ ಟುಮಾರೋ, ಇದು ಅದು ಮಂಡೇಗೆ ಇಂಟ್ರಾಡೇಗೆ ಮಾತ್ರ ನಾನು ಇದು ಮಾಡ್ತಾ ಇರೋವಂಥ ಲೆವೆಲ್ಸ್ ಕೊಡ್ತಾ ಇರೋವಂಥದ್ದು. ಫಸ್ಟ್ ಹೈಯರ್ ಎಂಡ್ ಯಾವುದು 24,035 ಏನಿದೆ, ಒಂದು 5-10 ಪಾಯಿಂಟ್ ಡಿಫರ್ ಆಗುತ್ತೆ ಅದು, ಯಾಕಂದರೆ ಮಾರ್ಜಿನ್ ತೊಗೊಳುತ್ತೆ ಆಚೆಗೆ. 24,000 ಹೈಯರ್ ಸೈಡು. ಅದು ಬಿಟ್ಟರೆ ಅದು ಬ್ರೇಕ್ ಆಗಿ ಮೇಲ್ಗಡೆ ಹೋಯ್ತು ಅಂತಂದರೆ 24,200ವರೆಗೂ ನಾವು ನೋಡ್ಬೋದು. ಅದನ್ನು ಬ್ರೇಕ್ ಆಗಿ ವಿತ್ ಒಳ್ಳೆ ಕ್ಯಾಂಡಲಲ್ಲಿ ಡೌನ್ ಸೈಡ್ಗೆ ಏನಾದ್ರು ಬ್ರೇಕ್ಔಟ್ ಕೊಡ್ತು ಅಂತಂದರೆ ವಿ ಕ್ಯಾನ್ ಸಿ ದ this is S1, this is S2. This level could be achieved easily. Okay, ಇದು ಒಂದು ಇದು ಯಾವುದು ನಿಫ್ಟಿ ಅನಾಲಿಸಿಸ್ ಆಯಿತು. ವಿಲ್ ಮೂವ್ ಟು ದ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಅಂತೂ ನಮಗೆ ಆಲ್ ಟೈಮ್ ಹೈಯಲ್ಲಿ ಕೂತಿರೋದ್ರಿಂದ ವಿ ಹ್ಯಾವ್ ಟು ಸಿ. ಯಾಕಂತಂದರೆ ಎವ್ರಿ ಡೇ ಇಟ್ ಈಸ್ ಮೂವಿಂಗ್ 2%, 1.5%ಇಂದ 2%ವರೆಗೂ ಮೂವ್ ಆಗ್ತಾನೇ ಇದೆ. ಅದಕ್ಕೂ ಕೂಡ ನಾವು ಲೆವೆಲ್ಸ್ ಹಾಕೊಂಡು ಎಲ್ಲರೂ ಓಪನ್ ಆಗಲಿ ಅದನ್ನು ಪ್ರಕಾರ ನಾವು ಟ್ರೇಡ್ ತೊಗೊಳ್ತಾ ಹೋಗೋದಷ್ಟೇ. ವಿತ್ ಪೇಷನ್ಸ್ಲಿ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಟೇಕ್ ದ ಕನ್ಫರ್ಮೇಷನ್, ದೆನ್ ವಿ ಹ್ಯಾವ್ ಟು ಪ್ರೊಸೀಡ್. ಹಾಂ,
ಈಗ ರೈಟ್ ನಾವು ವಿ ಆರ್ ಇನ್ 54,290 ಅಲ್ವಾ. ಈಗ ಅಲ್ಲಿಂದ ಹೈಯರ್ ಸೈಡ್ಗೆ ಏನಾದ್ರು ಗ್ಯಾಪ್ ಅಪ್ ಕೊಡ್ತು ಅಂತಂದರೆ 54,480 ಆರ್ 54,500 ಅಂತ ಕೂಡ ಅನ್ಕೋಬೋದು. ಇಸ್ ದ ಫಸ್ಟ್ ರೆಸಿಸ್ಟೆನ್ಸ್. ಇದು ಬ್ರೇಕ್ ಆಯಿತು ಅಂತಂದರೆ ನಮಗೆ ಆಲ್ಮೋಸ್ಟ್ 500ವರೆಗೂ 55,000ವರೆಗೂ ಒಂದು ರೆಸಿಸ್ಟೆನ್ಸ್ ಇದೆ. ಇನ್ ಬಿಟ್ವೀನಲ್ಲಿ ಮಿಡ್ ಇದರಲ್ಲಿ ತೊಗೊಳ್ತೀವಿ ಅಂತಂದರೆ ಡ್ರಾ ದಟ್ ಆಲ್ಸೋ. $54,800 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿ R1 ಇದನ್ನು R2 ಅಂತ ವಿ ಕ್ಯಾನ್ ಕನ್ಸಿಡರ್ ಇಟ್. R2 ಯಾವುದು 54,800 ವಿಲ್ ಬಿಕಮ್ ಅವರ್ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್. ಇಫ್ ಇಟ್ ದಟ್ ಆಲ್ಸೋ ಬ್ರೀಚ್ ಆಯಿತು ಅಂತಂದರೆ ನೋ ಡೌಟ್ ಇಟ್ ವಿಲ್ ರೀಚ್ ಟು ಟಿಲ್ 55,000 ಹೈಯರ್ ಎಂಡ್. ಇದನ್ನು ಹೇಳ್ತಾ ಇದ್ದೀನಿ ನಾನು. ಲೋವರ್ ಸೈಡ್ಗೆ ಏನಾದ್ರು ಇಲ್ಲ, ಮಾರ್ಕೆಟು ಇಲ್ಲೆಲ್ಲೋ ಫ್ಲ್ಯಾಟಲ್ಲಿ ಓಪನ್ ಆಯಿತು, ಸ್ವಲ್ಪ ಮೇಲೆ ಹೋಗಿ ಈ ಏರಿಯಾ ಯಾವುದು 54,200 ಈಸ್ ಒನ್ ಆಫ್ ದ ಮೇಜರ್ ಏರಿಯಾ. ಇದನ್ನೇನಾದ್ರು ಬ್ರೇಕ್ ಮಾಡಿ ಡೌನ್ ಸೈಡ್ಗೆ ತೊಗೊಳ್ತು ಅಂತಂದರೆ ನಾವು ಈಸಿಲಿ ಈ ಏರಿಯಾನ ಕ್ಯಾಚ್ ಮಾಡ್ಬೋದು. ಯಾವುದದು 53,800 ಆಲ್ಮೋಸ್ಟ್ ಒಂದು ಎಷ್ಟಿದೆ 2 to 400 ಪಾಯಿಂಟು ವಿ ಕ್ಯಾನ್ ಈಸಿಲಿ ನಮಗೆ ಡೌನ್ ಸೈಡ್ಗೆ ಟಾರ್ಗೆಟ್ ಸಿಗುತ್ತೆ. ಈ ಏರಿಯಾ ದಿಸ್ ಈಸ್ S1. ಇಫ್ ಇಟ್ ಬ್ರೇಕ್ಸ್ ದಟ್ ಆಲ್ಸೋ ಯು ಕ್ಯಾನ್ ಸಿ this is S2, which is the area of 53,300. okay, higher side 54,500, 54,800, and then ultimate levels for that for tomorrow is 55,000. so lower side is if it flat open and start coming downside ಅಂತಂತಂದರೆ ಇಮಿಡಿಯೇಟ್ ಆಗಿ ನಮಗೆ ಇಲ್ಲೊಂದು ಲೆವೆಲ್ ಇದೆ S1ಗೆ. ವೆಯ್ಟ್ ಇಮ್ಮಿಡಿಯೇಟು ನಮಗೆ ಸೈಕಲಾಜಿಕಲ್ ಲೆವೆಲ್ ಒಂದಿದೆಯಲ್ಲ, ಕರೆಕ್ಟ್ ಮಾಡೋಣ ಇದನ್ನು. ಅದು ಅಚೀವ್ ಆಗೋ ಮೊದಲು ನಮಗೆ ಇಲ್ಲೊಂದು ಏರಿಯಾ ಇದೆ. ಫ್ಲ್ಯಾಟ್ ಇದಾಯಿತು ಅಂದರೆ 54,000 ಅದು ಬ್ರೇಕ್ ಆಯಿತು ಅಂತಂದರೆ 53,800. ಲಾಸ್ಟಾಗಿ ನಮಗೆ 53,300. S1, S2, S3 ಈ ಆಲ್ 3 ಏನು ಝೋನ್ ಎಲ್ಲ ಒಳ್ಳೆ ಜಂಕ್ಷನ್ಸ್ ಥರ ವರ್ಕ್ ಆಗುತ್ತೆ. ಆಯಿತಾ, ಬಂದು ಹೋಲ್ಡ್ ಮಾಡಿ ಮೇಲೆ ಹೋದ್ರು ಕೂಡ ಮತ್ತೆ ಪುನಃ ಬಂದು ಈ ಏರಿಯಾದಲ್ಲಿ ಹೋಲ್ಡ್ ಮಾಡೋಕ್ಕೆ ಸಾಧ್ಯತೆಗಳಿದೆ. ನಮಗೀಗ ಎಲ್ಲ ಕಡೆಯೂ ಸಿನಾರಿ ಗೊತ್ತಾಯಿತು. ಫ್ಲ್ಯಾಟ್ ಓಪನ್ ಆಯಿತು, ಯಾವ ಕಡೆ ಮೂವ್ ಆದರೆ ಏನು ಅಂತ ಗೊತ್ತಾಯಿತು. ಗ್ಯಾಪ್ ಅಪ್ ಆದರೆ ಏನು, ಆರ್ ಎಲ್ಸ್ ಗ್ಯಾಪ್ ಡೌನ್ ಆದರೆ ಡೈರೆಕ್ಟಾಗಿ ಏರಿಯಾಗೆ ಹಾಗೆ ಒಂದು ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಮಸ್ಟ್ ವಾಚ್ ಮಾಡಬೇಕಾಗತ್ತೆ ನಾವು ಯಾವ ಸೈಡ್ಗೆ ಇದಾಗ್ಬೋದು ಅಂತ. ಈಗಿನ ಒಂದು ಗ್ಲೋಬಲ್ ಮಾರ್ಕೆಟ್ ಪ್ರಕಾರ ನಮಗೆ ನಮ್ಮ ಒಂದು ಮಾರ್ಕೆಟ್ ಕ್ಲೋಸ್ ಆಗಿರೋ ಪ್ರಕಾರ ತೊಗೊಂಡ್ರೆ ಗ್ಯಾಪ್ ಅಪ್ ಸೈನ್ ತೋರಿಸ್ತಾ ಇದೆ. ಬಟ್ ಬೇರೆ ಎಲ್ಲ ನೆಗೆಟಿವಲ್ಲೇ ಇದೆ. ಸೊ ನೆಗೆಟಿವಲ್ಲಿ ಇದ್ದಾಗ ನಮಗೇನು ಫ್ಲ್ಯಾಟ್ ಏನಾದ್ರು ಓಪನ್ ಆಯಿತು, ಡೌನ್ ಸೈಡಿಗೆ ಇದು ಬಂತು ಅಂತಂದರೆ ಎಲ್ಲ ಜಂಕ್ಷನ್ಸ್ಗಳು ತುಂಬಾ ಆ್ಯಕ್ಷನ್ ಮಾಡ್ತವೆ. ನೋಡಿಕೊಂಡು ಕ್ಯಾಂಡಲ್ ಸ್ಟಿಕ್ಸ್ ಪ್ರಕಾರ ಪ್ರೈಸೆಕ್ಷನ್ ಪ್ರಕಾರ ವಿ ಕ್ಯಾನ್ ಟೇಕ್ ದ ಟ್ರೇಡ್. ಸೊ ಒಂದು ಇದು ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟ್ ಲೆವೆಲ್ ಡೌನ್ ಸೈಡು ವಿ ಕ್ಯಾನ್ ಸಿ ಅಲ್ವಾ. ಸೊ ಬಟ್ ಏನಂತಂದರೆ ಕಂಟಿನ್ಯೂಸ್ ಅಪ್ ಟ್ರೆಂಡಲ್ಲೇ ಇದ್ದಿದ್ದರಿಂದ ಪ್ರತಿಯೊಂದು ಕೂಡ ಬೌನ್ಸಿಂಗ್ ಏರಿಯಾ ಆಗೇ ವರ್ಕ್ ಆಗುತ್ತೆ. ಸೊ ನೋಡ್ಕೊಂಡು ಇನ್ನು ಟ್ರೆಂಡು ಇನ್ನು ಫುಲ್ಲಿ ಯಾವ ಕಡೆಗೆ ಅಂತ ಇಲ್ಲ, ಅಪ್ ಟ್ರೆಂಡಲ್ಲಿ ಇನ್ನೂ ಇಂಟ್ಯಾಕ್ಟ್ ಆಗಿದೆ. ಕನ್ಫರ್ಮೇಷನ್ ರಿವರ್ಸ್ ಬೇಕು ಅಂತಂದರೆ ಕನ್ಫರ್ಮೇಷನ್ಗೆ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಮಂಡೇ ಒಂದು ಕ್ಯಾಂಡಲ್ಸು ಅದು ಡಿಸೈಡ್ ಮಾಡುತ್ತೆ ವಿಚ್ ಸೈಡ್ ಮಾರ್ಕೆಟ್ ಈಸ್ ಗೋಯಿಂಗ್ ಟು ಅನ್ನೋದು ಡೈರೆಕ್ಷನ್ ನಾಳೆ ಒಂದು ಕ್ಯಾಂಡಲ್ ನಮಗೆ ಕೊಡುತ್ತೆ. ಸೊ ಅಲ್ಲಿವರೆಗೂ ನಾಳೆ ಏನಾಗ್ಬೋದು ಅನ್ನೋದಕ್ಕೆ ನಮಗಿದು ಹೈಯರ್ ಎಂಡಲ್ಲಿ 54,500, 54,800 ಆ್ಯಂಡ್ ದೆನ್ 55. ಡೌನ್ ಸೈಡ್ಗೆ ಇಮಿಡಿಯೇಟು 54,000, ಅದು ಬಿಟ್ಟರೆ 53,800, ಅದು ಬಿಟ್ಟರೆ 53,300. ಇಷ್ಟು ಏರಿಯಾ ಕೂಡ ನಮಗೆ ಬ್ಯಾಂಕ್ ನಿಫ್ಟಿಗೆ ಕೊಡ್ತಾಯಿದೆ. ಇದೊಂದು ನಾವು ನೋಡಲಿಲ್ಲಲ್ಲ, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಯಿತು ಅಂತ ಏನು ಅಂದರೆ ನಿಫ್ಟಿ ನೋಡಲಿಲ್ಲಲ್ಲ, ಒಂದು ಸಲ ಅದನ್ನು ಇದು ಮಾಡಿಬಿಡ್ತೀನಿ.
ನಾಳೆಗೇನಾದ್ರು ಇಮಿಡಿಯೇಟ್ ಗ್ಯಾಪ್ ಅಪ್ ಆದರೆ ಹೇಳಿದೆ ನಾನು, ಮೇಲ್ಗಡೆಗೆ 24,000 ಒಂದು ಇದಿದೆ, ಅದು ಬಿಟ್ಟರೆ ಅಲ್ಲಿಂದನೇ ಮತ್ತೆ ಬ್ರೇಕ್ ಆಯಿತು ಅಂದರೆ 24,200 ಹೋಗ್ಬೋದು ಅಂತ. ಸೊ ಡೌನ್ ಸೈಡ್ಗೆ ಆದರೆ ಪ್ರೊಬಬಿಲಿಟಿ ಯಾವ ಥರ ಆಗ್ಬೋದು, ಏನಾದ್ರು ನೆಗೆಟಿವೇ ಓಪನ್ ಆಯಿತು, ಫ್ಲ್ಯಾಟಲ್ಲಿ ಓಪನ್ ಆಯಿತು ಅಂತಂದರೆ ನಾವು ಡೌನ್ ಸೈಡ್ದು ರ್ಯಾಲಿಗಳು ಎಲ್ಲಿ ನೋಡ್ಬೋದು. 23,000 ಈಗ 800 ಹತ್ರ ಇದೆ ಅಂತಂದರೆ ಇಮ್ಮಿಡಿಯೇಟಾಗಿ ನಮಗೆ ಎವ್ರಿ 100 ಪಾಯಿಂಟ್ಸ್ ನಮಗೆ ಒಂದು ಸಪೋರ್ಟರ್ ಝೋನ್ ಆಗಿ ವರ್ಕ್ ಆಗುತ್ತೆ. ಈಗ ನೋಡೋಣ ಇಲ್ಲೊಂದು 300 ಅಂತಂದರೆ ಗ್ಯಾಪ್ ಡೌನ್ ಎಲ್ಲಿ ಆಗುತ್ತೆ ಅಂದರೆ ಮಾರ್ಕೆಟ್ ಪ್ರೀ ಓಪನ್ ಮಾರ್ಕೆಟಲ್ಲಿ ನಮಗೆ ಗೊತ್ತಾಗುತ್ತೆ. ಈಗ ಪ್ರೆಸೆಂಟ್ 837 ಇರೋದ್ರಿಂದ ನಮಗೆ ಇದೊಂದು ಮಿಡ್ ಲೈನ್ ಹಾಕಿದ್ರೆ ಅದು ಒಂದು ಏರಿಯಾ ಆಗುತ್ತೆ. ಅದನ್ನು ಬ್ರೇಕ್ ಆಯ್ತು ಅಂತಂದರೆ ನೆಕ್ಸ್ಟ್ ಏರಿಯಾ ನಮಗೆ ಇರೋದಂಥದ್ದೇ 23,560. ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು, ಗ್ಯಾಪ್ ಡೌನ್ ಆಗಿ ಇದು ಬಂತು ಅಂತಂದರೆ ನೆಕ್ಸ್ಟ್ ಏರಿಯಾ ವಿ ಕ್ಯಾನ್ ಈಸಿಲಿ ಅಚೀವ್ ದಿಸ್ ಟಾರ್ಗೆಟ್. ಇಲ್ಲಿ ಬಂದು ಮತ್ತೆ ಯಾಕಂದರೆ ಹೇಳೋದಲ್ಲ, ಒಂದೇ ಸಲ ಮೇಲೆ ಹೋಗಿರೋದ್ರಿಂದ ಅಷ್ಟು ಈಸಿಯಾಗಿ ಡೌನ್ ಸೈಡ್ಗೆ ಬಂದರೂ ಕೂಡ ಸರ್ಟನ್ ಪಾಯಿಂಟ್ಸಲ್ಲಿ ಹೋಲ್ಡ್ ಮಾಡಿ ಅಗೇನ್ ಅಲ್ಲಿ ರೀಟ್ರೇಸ್ ಆಗ್ತಾ ಇರುತ್ತೆ. ಇಸ್ ನಾಟ್ ಎ ಕನ್ಫರ್ಮೇಷನ್. ಒನ್ ಡೇ ಕ್ಯಾಂಡಲ್ ಆದ ನಂತರ ವಿ ಗೋಯಿಂಗ್ ಟು ಗೆಟ್ ದ ಕನ್ಫರ್ಮೇಷನ್. ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಕ್ರಿಯೇಟ್ ಅವರ್ ಪೊಸಿಷನ್ಸ್, ರೈಟ್? ಸೊ ಹೌ ವಿ ಕ್ಯಾನ್ ಟ್ರೇಡ್ ದಿಸ್? ಒಂದು ಬಂತು ಅಂತಂದರೆ ವಿಲ್ ವೆಯ್ಟ್ ಫಾರ್ ರೀಟ್ರೇಸ್. ಈ ಏರಿಯಾನ ಪದೇ ರೆಸ್ಪೆಕ್ಟ್ ಮಾಡ್ತಾ ಇದೆ ಅಂತ ನೋಡ್ಕೊಳ್ಳಿ ಹೈಯರ್ ಝೋನ್ನ. ದೆನ್ ವಿ ಕ್ಯಾನ್ ಈ ಒಂದು ಲೆವೆಲಲ್ಲಿ ನಾವು ಒಂದು ಟ್ರೇಡನ್ನು ತೊಗೊಳ್ಬಹುದು. ಗ್ಯಾಪ್ ಅಪ್ ಆಯಿತು, ಅಲ್ಲೇ ಇದು ಮಾಡ್ತು ಅಂತಂದರೆ ಈ ಒಂದು ಏರಿಯಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ನಮಗೆ ಕ್ಲೋಸಿಂಗ್ ಇದೆಯಲ್ಲ ಆ ಏರಿಯಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಬೌನ್ಸ್ ಆಗಿ ನಂತರ ಇದು ಬೀಳ್ಬೋದು. ಈ ಒಂದು ಸಿನಾರಿಯೋ ನಿಮಗೆ ಒಂದು ಏನು ಈ ಡ್ರಾ ಮಾಡಿರೋ ಒಂದು ಪಿಕ್ಚರ್ ನಿಮ್ಮ ಕಣ್ಣೆದುರು ಬಂದರೆ ಈಸಿಯಾಗಿ ನೀವು ಅದನ್ನು ಕ್ಯಾಪ್ಚರ್ ಮಾಡ್ತೀರ ಮೂಮೆಂಟನ್ನು. ಐ ಹೋಪ್ ಎರಡೂ ಕೂಡ ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ನಾಳೆ ಒಂದು ಟ್ರೇಡ್ಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಐ ಥಿಂಕ್ ಇಸ್ ಗೋಯಿಂಗ್ ಟು ಬಿಕಮ್ ಎ ವೆರಿ ಇನ್ಫಾರ್ಮೇಟಿವ್ ಒಂದು ವಿಡಿಯೋ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಮೇಲೆ ಇನ್ನೊಂದು, ನಿಮಗೆ ಯಾರ್ಯಾರು ದೋಸು ಆರ್ ನ್ಯೂ ಕಮರ್ಸ್ ಇದೆ, ದೋಸು ವಾಂಟ್ ಟು ಲರ್ನ್ ದ ಮಾರ್ಕೆಟ್ ಫ್ರಮ್ ದ ಸ್ಕ್ರ್ಯಾಚ್ ಅಂತಂದರೆ ನಾನೀಗ ಒಂದು ಹೊಸ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ ರಿಗಾರ್ಡಿಂಗ್ ದ ಪ್ರೈಸ್ ಆ್ಯಕ್ಷನ್. ಸೊ ಹೇಗೆ ಕ್ಯಾಂಡಲ್ ಸ್ಟಿಕ್ಸ್ನ ಹೌ ಟು ರೀಡ್ ದಟ್ ಒಂದು ಬೇಸಿಕ್ಕಿಂದ ನಾನು ಸ್ಕ್ರ್ಯಾಚ್ ಲೆವೆಲಿಂದ ಅದನ್ನು ಒಂದು ಸೀರೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ನೀವು ಆ ಒಂದು ಇದನ್ನು ವಾಚ್ ಮಾಡಿ, ಇಫ್ ಯು ಆರ್ ನಿಮಗೆ ಇನ್ಫಾರ್ಮೇಷನ್ ಅಂತ ಅನಿಸಿದ್ರೆ ನೆಕ್ಸ್ಟ್ ಸೀರೀಸನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ವಾಚ್ ಮಾಡಿಕೊಂಡು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಲರ್ನ್ ಮಾಡ್ಕೊತಾ ಹೋಗ್ಬೋದು ಅಂದ್ಕೊಳ್ಳಿ. ಫಾರ್ ಎನಿ ಕ್ವೈರೀಸ್ ಯು ಕ್ಯಾನ್ ರೀಚ್ ಔಟ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.